ಎಳ್ಳಮಾವಾಸ್ಯೆ ವಿಶೇಷತೆಗಳೇನು? ಈ ದಿನ ನಾವು ಏನು ಮಾಡಬೇಕು? ಇಲ್ಲಿದೆ ಸಂಪೂರ್ಣ ಮಾಹಿತಿ. ದಕ್ಷಿಣಾಯನದ ಮಾರ್ಗಶಿರ ಮಾಸದಲ್ಲಿ ಬರುವ ಎಳ್ಳು ಅಮಾವಾಸ್ಯೆಯು ಆಹಾರ ಸಂಸ್ಕೃತಿಯ ಪ್ರತೀಕವಾಗಿದೆ. ಈ ದಿನದ ಆಚರಣೆ ಹೇಗೆ? ವಿಶೇಷತೆಗಳೇನು? ನಾವು ಈ ದಿನ ಏನೆಲ್ಲ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಎಳ್ಳು ಬರುವ ದಿನವನ್ನು ಎಳ್ಳಮಾವಾಸ್ಯೆ ಎಂದು ಆಚರಿಸುತ್ತಾರೆ. ಭಾರತದಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ರೈತರು ಈ ದಿನವನ್ನು ಆಚರಿಸುತ್ತಾರೆ. ಈ ದಿನ ಕರ್ನಾಟಕದಲ್ಲಿ ಮಲೆನಾಡು, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಎಳ್ಳಮಾವಾಸ್ಯೆಯ ಪ್ರಾರಂಭ 10/1/2024 ರಾತ್ರಿ 8 ಗಂಟೆ 10 ನಿಮಿಷದಿಂದ ಮುಕ್ತಾಯ 11/1/2024 ಸಂಜೆ 5:26ಕ್ಕೆ. ಅಮಾವಾಸ್ಯೆ ನಕ್ಷತ್ರ ಪೂರ್ವಾಷಾಢ. ನಮ್ಮ ಸನಾತನ ಧರ್ಮದಲ್ಲಿ ಅಮಾವಾಸ್ಯೆಗೊಂದು ವಿಶೇಷ ಮಹತ್ವವಿದೆ. ಅಮಾವಾಸ್ಯೆಯಲ್ಲಿ ನಾವು ಆಚರಿಸುವ ಪ್ರತಿಯೊಂದು ಪುಣ್ಯ ಕಾರ್ಯಗಳು ದ್ವಿಗುಣ ಫಲಗಳನ್ನು ನೀಡುತ್ತದೆ. ಈ ದಿನ ನಾವು ಪಾರ್ವತಿ ಪರಮೇಶ್ವರರ, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಕೃಪೆಯುಂಟಾಗುತ್ತದೆ. ಪಿತೃದೇವತೆಗಳ ಆರಾಧನೆಯನ್ನು ಸಹ ಮಾಡುವುದರಿಂದ ಪಿತೃದೇವರ ಕೃಪೆಗೆ ಪಾತ್ರರಾಗುತ್ತೀರಾ. ಅಮಾವಾಸ್ಯೆಯ ದಿನ ಮಾಡುವ ಪ್ರತಿಯೊಂದು ಶ್ರಾದ್ದ ಕಾರ್ಯಗಳಿಂದ ಜಾತಕದಲ್ಲಿ ಉಂಟಾಗುವ ಪಿತೃದೋಷಗಳು ಪರಿಹಾರವಾಗುತ್ತದೆ. ಎಳ್ಳಮಾವಾಸ್ಯೆಯ ದಿನ ನಾವು ಏನನ್ನ ಮಾಡಬೇಕು? ಪವಿತ್ರ ನದಿಗಳಲ್ಲಿ ಸ್ನಾನ, ಅಭ್ಯಂಜನ ಸ್ನಾನ, ಗೋಪೂಜೆ, ಅನ್ನದಾನಾದಿಗಳು, ಯಜ್ಞ ಪೂಜಾದಿಗಳು, ದಾನ ಧರ್ಮಾದಿಗಳು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು, ಕುಲದೇವರ ಆರಾಧನೆ, ದೀಪಾರಾಧನೆ, ಎಳ್ಳು ಪದಾರ್ಥಗಳನ್ನು ದಾನ ಮಾಡುವುದರಿಂದ ಶನಿದೇವರ ಅನುಗ್ರಹ ಸಿಗುತ್ತದೆ. ಶನಿದೇವರ ಪ್ರಭಾವ ಇರುವವರು ಈ ಮಂತ್ರವನ್ನು ಪಠಿಸಿ. ಓಂ ಇಷ್ಟಕಾಮೇಶ್ವರ್ಯೈ ನಮಃ 1008 ಸಾರಿ ಭಜಿಸಬೇಕು. ಇನ್ನು ಈ ದಿನ ಏನನ್ನ ಮಾಡಬಾರದು? ತಾಮಸಿಕ ಆಹಾರಗಳಿಂದ ದೂರವಿರಿ. ಪರರ ಹಿಂಸೆಯನ್ನು ಮತ್ತು ಪರರ ಮನವನ್ನು ನೋಯಿಸಬೇಡಿ. ಪ್ರಾಣಿ ಹಿಂಸೆ ಮಾಡಬೇಡಿ. ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋ ನೋಡಲು ಫಾಲೋ ಮಾಡಿ.